ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಯುವ ನಿಧಿ ಒಂದು ಅರ್ಜಿಗಳನ್ನು ಯಾರು ಹಾಕಿದ್ರಿ ಅವರು ಕಂಪಲ್ಸರಿ ಕಡ್ಡಾಯವಾಗಿ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಲ್ಲಿ ಒಂದು ಸ್ಕಿಲ್ ರಿಜಿಸ್ಟ್ರೇಷನ್ ಅನ್ನ ಮಾಡೋದು ಇಲ್ಲಿ ಕಡ್ಡಾಯ ಮಾಡಿರುತ್ತಾರೆ. ಅದನ್ನ ಹೇಗೆ ಮಾಡೋದು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಡೆಮೋ ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ ನೋಡ್ತಾ ಹೋಗೋಣ. ಮೊದಲನಿಗೆ ನೀವು ಇಲ್ಲಿ kaushal.kr.com ಗೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಈ ಪೇಜ್ ಮೇಲೆ ಬರಬಹುದು. ಇಲ್ಲಿ ನೋಡೋದಾದ್ರೆ ಲಾಗಿನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ತರ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಸ್ಪಿರೆಂಟ್ ಅಂತ ಒಂದು ಆಪ್ಷನ್ ಇದೆ. ಈ ಆಸ್ಪಿರೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಒಂದು ಸ್ಕಿಲ್, ಅಪ್ರೆಂಟಿಸ್ಶಿಪ್, ಎಂಪ್ಲಾಯ್ಮೆಂಟ್ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ 4 ಒಂದು ರಿಜಿಸ್ಟ್ರೇಷನ್ ಫಾರ್ಮ್ಗಳು ಓಪನ್ ಆಗುತ್ತೆ. ಇದರಲ್ಲಿ ನೀವು ಸ್ಕಿಲ್ ಒಂದು ಫಾರ್ಮ್ ಅನ್ನ, ಇದೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ಇಲ್ಲಿಂದ ನೀವು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ನೀವು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಒಂದು ನಿಮಿಷ, ನನ್ನ ಆಧಾರ್ ಕಾರ್ಡ್ ನಂಬರ್ ನಾನು ಹಾಕ್ತೀನಿ. ನಂತರ ನೀವು ಇಲ್ಲಿಂದ ನೆಕ್ಸ್ಟ್ ಅಂತ ಕೊಡಬೇಕು ನೋಡಿ. ಈ ತರ ಪರ್ಸನಲ್ ಡೀಟೇಲ್ಸ್ ಇಲ್ಲಿ ತಮಗೆ ಓಪನ್ ಆಗಲಿದೆ. ಈ ಫಾರ್ಮ್ ನಲ್ಲಿ ಏನೇನು ಫಿಲ್ಅಪ್ ಮಾಡ್ಕೋಬೇಕು ಒಂದೊಂದಾಗಿ ಮಾಹಿತಿ ಹೇಳ್ತೀನಿ ನೋಡಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ನೀವು ತುಂಬಬೇಕು. ಫಸ್ಟ್ ನೇಮ್ ಅಂತ ಹಾಕಿ, ನಂತರ ನಿಮ್ಮ ಲಾಸ್ಟ್ ನೇಮು, ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ, ಚಾಲ್ತಿಯಲ್ಲಿರುವ ಒಂದು ಮೊಬೈಲ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಿ. ನಂತರ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕೊಳ್ಳಿ. ಇಲ್ಲಿ ಚಾಲ್ತಿಯಲ್ಲಿರುವ ಒಂದು ಇಮೇಲ್ ಐ ಡಿಯನ್ನು ಹಾಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿ ಜೆಂಡರ್ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಮೆಟಲ್ ಸ್ಟೇಟಸ್, ಆಮೇಲೆ ಸ್ಪೆಷಲ್ ಎಬೇಡ್ ಅಂತ ಇದೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ರಿಲೀಸನ್ ಅನ್ನ ನಿಮ್ದು ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ನಿಮ್ಮದು OBC ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡಿಕೊಂಡು, OBC ಇದ್ರೆ OBC, ಜನರಲ್ ಮತ್ತು SC/ST ಯಾವುದಿದೆ ನೋಡಿ ನಿಮಗೆ ಸಂಬಂಧಪಟ್ಟಂತೆ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. OBC ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ನಿಮ್ಮದು ಇಲ್ಲಿ ಪ್ರವರ್ಗ ಯಾವ್ದು ಬರುತ್ತೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನಿಮ್ಮ RD ನಂಬರನ್ನು ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಸರಿಯಾದ ಒಂದು RD ನಂಬರನ್ನು ಇಲ್ಲಿ ಫಿಲ್ಅಪ್ ಮಾಡಿ. ಅದಾದ ನಂತರ ಇದು ಟ್ರೈನಿಂಗ್ ಕ್ಲಾಸಿಫಿಕೇಶನ್ ಅಂತ ಇದೆ ನೋಡಿ. ಇದು ಸ್ಪೆಷಲ್ ಕ್ಲಾಸಿಫಿಕೇಶನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ದಲ್ಲಿ ಇದನ್ನು ನೀವು ಎಸ್ ಮಾಡ್ಕೊಳ್ಳಿ, ಇಲ್ಲವಾಗಿದ್ದಲ್ಲಿ ಇದನ್ನ ಹೀಗೆ ಬಿಡಿ. ನಂತರ ಇಲ್ಲಿ ಫಾದರ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಫಾದರ್ ನೇಮ್ ಅನ್ನ ಇಲ್ಲಿಂದ ನೀವು ಸರಿಯಾಗಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಫಾದರ್ ಲಾಸ್ಟ್ ನೇಮು. ನಂತರ ಇಲ್ಲಿ ಬಂದ್ರೆ ನೋಡಿ ತಮಗೆ ಅಡ್ರೆಸ್ ಅನ್ನ ಇಲ್ಲಿ ಫಿಲ್ಅಪ್ ಮಾಡಲು ಕೇಳ್ತಾ ಇದೆ. ನಿಮ್ದು ರೂರಲ್ ಇದ್ರೆ ರೂರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅರ್ಬನ್ ಇದ್ರೆ ಅರ್ಬನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಟ್ರೀಟ್ ಅಡ್ರೆಸ್, ಲೈನ್ 2 ಮತ್ತು ಸ್ಟೇಟು ಯಾವ್ದು ಬರುತ್ತೆ ಅದು ಸ್ಟೇಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡಿ, ನಂತರ ತಾಲೂಕು ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಎರಡನೇ ಅಡ್ರೆಸ್ ಲೈನ್ 2 ಅಲ್ಲಿ ನೀವು ನಿಮ್ಮ ಅಡ್ರೆಸ್ ಅನ್ನ ಸರಿಯಾಗಿ ಫಿಲ್ಅಪ್ ಮಾಡ್ಕೊಳ್ಳಿ. ನಂತರ ಒಂದು ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಸಿಟಿಯನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಪೋಸ್ಟಲ್ ಕೋಡ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಪರ್ಮನೆಂಟ್ ಸೇಮ್ ಕಮ್ಯುನಿಕೇಶನ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ಈ ತರ ಮಾಡ್ಕೊಳ್ಳಿ, ಇಲ್ಲ ಸೇಮ್ ಇದ್ರೆ ಇಲ್ಲಿ ಓಕೆ ಅಂತ ಕೊಡಿ. ನೆಕ್ಸ್ಟ್ ಎಜುಕೇಶನ್ ಡೀಟೇಲ್ಸ್ ನಲ್ಲಿ ನೋಡೋದಾದ್ರೆ ನೀವು ಹೈಯೆಸ್ಟ್ ಕ್ವಾಲಿಫಿಕೇಶನ್ ಏನಿದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದು ಸ್ಟ್ರೀಮ್ ಇದೆ ನೋಡಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಬ್ಜೆಕ್ಟ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತು ನಿಮಗೆ ಲ್ಯಾಂಗ್ವೇಜ್ ನೋಡಿ ಯಾವ್ಯಾವ ಬರುತ್ತೆ, ಇಲ್ಲಿ ಇಂಗ್ಲಿಷ್, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪಾಸಿಂಗ್ ಇಯರ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ಲ್ಯಾಂಗ್ವೇಜ್ ಯಾವ್ಯಾವ ಬರುತ್ತೆ ನೋಡಿ ಆ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪಾಸ್ಟ್ ಏನಾದರೂ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ನೀವು ಇಲ್ಲಿಂದ ಎಸ್ ಮಾಡಿ ಡೀಟೇಲ್ಸ್ ಅನ್ನ ಇಲ್ಲಿ ನೀವು ಕೊಡಬಹುದು. ಅದಕ್ಕೇನು ಅಂತ ಕೊಡಿ. ಮತ್ತು ಯಾವ್ಯಾವ ಸ್ಕಿಲ್ಗೆ ನೀವು ಈಗ ಅರ್ಜಿಗಳನ್ನ ಸಲ್ಲಿಸಲು ಬಯಸ್ತೀರಿ, ಯಾವ್ಯಾವ ಸ್ಕಿಲ್ಗೆ ನಿಮಗೆ ಟ್ರೈನಿಂಗ್ ಬೇಕು ಅದನ್ನ ನೀವು ಇಲ್ಲಿಂದ ನಿಮ್ಮ ಒಂದು ಡಿಗ್ರಿ ಕ್ವಾಲಿಫಿಕೇಶನ್ ಪ್ರಕಾರ ನೀವು ಇಲ್ಲಿಂದ ಸ್ಕಿಲ್ಗಳನ್ನ ಒಂದೊಂದಾಗಿ ಸೆಲೆಕ್ಟ್ ಮಾಡ್ಕೋತಾ ಹೋಗ್ಬೇಕು ನೋಡಿ. ಬಹಳಷ್ಟು ಸ್ಕಿಲ್ಸ್ಗಳಿವೆ ಇದರಲ್ಲಿ. ಆ ಸ್ಕಿಲ್ಗಳಿಗೆ ತಮಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾರೆ, ಅದನ್ನ ನೋಡಬಹುದು. ಇಲ್ಲಿ ಸ್ಕಿಲ್ಸ್ ಗೆ ಸಂಬಂಧಿಸಿದಂತೆ ಇದೊಂದು ಸ್ಕಿಲ್ ಇದೆ. ನಾನು BCom ಮಾಡಿರೋದ್ರಿಂದ ಹೀಗೆ ಸೇಲ್ಸ್ ಆಫೀಸರು, ಈ ತರ ನಿಮ್ಗೆ ಯಾವ ಒಂದು ಸ್ಕಿಲ್ ನ ಅವಶ್ಯಕತೆ ಇದೆ ನೋಡಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ಒಂದು 5 ಸ್ಕಿಲ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ನಿಮಗೆ ಎಷ್ಟು ದಿನಗಳವರೆಗೆ ಇಲ್ಲಿ ತಮಗೆ ಟ್ರೈನಿಂಗ್ ನ ಅವಶ್ಯಕತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದು ಎಸ್ ಅಂತಾನೆ ಇರಲಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ನೋಡೋದಾದ್ರೆ ಇಲ್ಲಿ ಕರೆಂಟ್ ಎಂಪ್ಲಾಯ್ ನೋ ಅಂತ ಕೊಡಿ. ಆಮೇಲೆ ಇದೆಲ್ಲ ನೋ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟೆಡ್ ಸ್ಯಾಲರಿ ನೋಡಿ ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೊಂಡು, ನಂತರ ನಿಮಗೆ ಪ್ರೂಫ್ ಆಫ್ ಎಜುಕೇಷನು ಇಲ್ಲಿ ಫೈಲ್ ಅಪ್ಲೋಡ್ ಮಾಡಲು ಕೇಳ್ತಾ ಇದೆ. ಇದರಲ್ಲಿ ನೀವು ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ.
ಏಜ್ ಪ್ರೂಫ್ಗೆ ನೀವು SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬಹುದು. ನಂತರ ನಿಮ್ದು ಒಂದು ರಿಸ್ಯೂಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಮತ್ತು ನಿಮ್ಮ ಹತ್ರ ಏನಾದರೂ ಬೇರೆ ಡಾಕ್ಯುಮೆಂಟ್ಗಳಿದ್ರೆ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪ್ರೊಫೈಲ್ ಫೋಟೋ ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ನೀವು ಮೇಲ್ಗಡೆ ಹಾಕಿರುವ ನಂಬರ್ಗೆ ಒಂದು OTP ಅನ್ನ ಇಲ್ಲಿ ಕಳಿಸ್ಕೊಡ್ತಾರೆ ನೋಡಿ. ಈ ತರ OTP ಬಂದ ತಕ್ಷಣ ತಾವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ನೆಕ್ಸ್ಟ್ ಎಸ್ ಅಂತ ಕೊಡಿ. ನಂತರ ಈ ತರ ತಮಗೆ ನೋಡಿ ಒಂದು ಸೀರಿಯಲ್ ನಂಬರ್ ಅನ್ನ ಇಲ್ಲಿ ಕೊಡುತ್ತದೆ. ಇದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇಲ್ಲ ಒಂದ್ಸರಿ ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಅದಾದ ನಂತರ ತಮಗೆ ಇಲ್ಲಿ ಮೇಲ್ಗಡೆ ಬಂದ್ರೆ ಒಂದು ಲಾಗಿನ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ನಿಮ್ಮ ಇಮೇಲ್ ID ಮತ್ತು ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕಿ ಒಂದು ರಿಜಿಸ್ಟ್ರೇಷನ್ ಲಾಗಿನ್ ಮಾಡ್ಕೋಬೇಕು. ಯೂಸರ್ ID ಅನ್ನ ಇಲ್ಲಿ ಇರುತ್ತೆ, ಅದರ ಜೊತೆಗೆ ನೀವು ಇಮೇಲ್ ID ಏನು ಕೊಟ್ಟಿರ್ತೀರಿ ಅದನ್ನ ನೀವು ಇಲ್ಲಿ ಮೇಲ್ ID ಅನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬೇಕು. ಪಾಸ್ವರ್ಡ್ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಮೆಸೇಜ್ ಮಾಡಿರ್ತಾರೆ, ಅದನ್ನೇ ಪಾಸ್ವರ್ಡ್ ಇಲ್ಲಿ ನೀವು ಫಿಲ್ ಮಾಡ್ಕೋಬೇಕು. ಪಾಸ್ವರ್ಡ್ ನೋಡಿ ಏನಿದೆ ಅದನ್ನ ನೀವು ಸರಿಯಾಗಿ ಹಾಕೊಳ್ಳಿ. ಈ ತರ ಹಾಕೊಂಡು ಲಾಗಿನ್ ಅಂತ ಕೊಡಿ. ನೋಡಿ ಅಪ್ಲಿಕೇಶನ್ ಲಾಗಿನ್ ಆದ ತಕ್ಷಣ ತಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿರುತ್ತೆ ನೋಡಿ. ಒಂದ್ಸರಿ ನೋಡ್ಕೊಳ್ಳಿ. ಫೈನಲ್ ಆಗಿ ನೀವು ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಕ್ಲಿಕ್ ಮಾಡ್ಕೊಂಡು ನೀವು ನಿಮಗೆ ಟ್ರೈನಿಂಗ್ ಮುಗಿದ ತಕ್ಷಣ ನೀವು ಇಲ್ಲಿ ಸರ್ಟಿಫಿಕೇಟ್ ಕೂಡ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ನಿಮ್ಮ ಪ್ರೊಫೈಲ್ ಅನ್ನ ಈ ತರ ನೀವು PDF ನಲ್ಲಿ ಕೂಡ ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಈ ತರ ನೋಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ತರ ಒಂದ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಒಂದು ಯುವ ನಿಧಿ ಯಾರು ಅರ್ಜಿಗಳನ್ನ ಸಲ್ಲಿಸಿದ್ರಿ ಇಷ್ಟು ಮಾಡಿದರೆ ನಿಮ್ಮ ಯುವ ನಿಧಿ ಸ್ಕಿಲ್ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.